ಗಂಡ ಹೆಂಡತಿ ದೇವಸ್ಥಾನಗಳಿಗೆ ಒಟ್ಟಿಗೆ ಹೋಗಬೇಕು ಅಂತ ಹೇಳೋದು ಯಾಕೆ? ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗ ಕುಟುಂಬ ಸಮೇತರಾಗಿ ಹೋಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮದುವೆಯಾದ ಬಳಿಕವೂ ನೀವು ಒಬ್ಬೊಬ್ಬರೇ ಪುಣ್ಯಕ್ಷೇತ್ರಕ್ಕೆ ಹೋದರೆ ಪುಣ್ಯ ಸಿಗೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಹಾಗಾದರೆ ಹೀಗೆ ಹೇಳೋದು ಯಾಕೆ ಅಂತ ತಿಳಿಯೋಣ ಬನ್ನಿ. ಗಂಡ ಹೆಂಡತಿಯನ್ನ ಮನೆಯಲ್ಲೇ ಬಿಟ್ಟು ಪುಣ್ಯಕ್ಷೇತ್ರಕ್ಕೆ ಹೋದರೆ ಹೆಂಡತಿಗೆ ಗಂಡನ ಪುಣ್ಯಕ್ಷೇತ್ರ ದರ್ಶನದ ಫಲ ಸಿಗುತ್ತದೆ. ಆದರೆ ಹೆಂಡತಿ ಗಂಡನನ್ನು ಬಿಟ್ಟು ಪುಣ್ಯಕ್ಷೇತ್ರಕ್ಕೆ ಹೋದರೆ ಆ ಪುಣ್ಯ ಹೆಂಡತಿಗಷ್ಟೇ ಸಿಗುತ್ತದೆ, ಆದರೆ ಗಂಡನಿಗೆ ಸಿಗೋದಿಲ್ಲ. ಹೆಂಡತಿ ಪತಿಗೂ ಒಳ್ಳೆಯದಾಗಲಿ ಎಂದು ಬೇಡಿದರಷ್ಟೇ ಗಂಡನಿಗೆ ಆ ಪುಣ್ಯ ಸಿಗಬಹುದು. ಹಾಗಾದರೆ ಯಾಕೆ ಹೀಗೆ ಅಂತ ಕೇಳೋದಾದರೆ, ಹೆಂಡತಿಯಾದವಳು ಮದುವೆಯಾದ ಬಳಿಕ ಗಂಡನ ಮನೆಯವರ ಕಾಳಜಿ ಮಾಡ್ತಾಳೆ, ಗಂಡನ ಮನೆಗೆ ಬಂದು ಮನೆ ಕೆಲಸಗಳನ್ನು ಮಾಡ್ತಾಳೆ, ನಿಮ್ಮ ಮಗುವಿಗೆ ತಾಯಿ ಆಗ್ತಾಳೆ, ತನ್ನ ಆರೋಗ್ಯವನ್ನು ಪಣಕ್ಕಿಟ್ಟು ನಿಮಗೆ ಮಗುವನ್ನು ಹೆತ್ತುಕೊಡ್ತಾಳೆ. ಇದೆಲ್ಲವೂ ಆಕೆ ಮಾಡಿದ ತ್ಯಾಗವಾಗಿರುತ್ತದೆ. ಈ ತ್ಯಾಗದ ಫಲವಾಗಿಯೇ ಗಂಡ ಮಾಡಿದ ಪೂಜೆಯ ಫಲ, ಗಂಡ ಮಾಡಿದ ಪುಣ್ಯಕ್ಷೇತ್ರಗಳ ದರ್ಶನದ ಫಲ ಅವಳಿಗೆ ಸಿಗುತ್ತದೆ. ಗಂಡ ಪುಣ್ಯಕ್ಷೇತ್ರ ದರ್ಶನ ಮಾಡುವಾಗ ಹೆಂಡತಿಯನ್ನ ನೆನಪಿಸಿಕೊಳ್ಳದೆ ಹೋದರೂ ಹೆಂಡತಿಗೆ ಆ ಪುಣ್ಯ ಸಿಕ್ಕೇ ಸಿಗುತ್ತದೆ. ಆದರೆ ಹೆಂಡತಿ ದೇವರ ದರ್ಶನಕ್ಕೆ ಹೋದಾಗ ಆಕೆ ಗಂಡನನ್ನ ನೆನಪಿಸಿಕೊಂಡು ಅವರಿಗೂ ಪುಣ್ಯ ಲಭಿಸಲಿ ಎಂದು ಬೇಡಿದರೆ ಮಾತ್ರ ಗಂಡನಿಗೆ ಪುಣ್ಯದ ಫಲ ಸಿಗುತ್ತದೆ. ಹಾಗಾಗಿ ಗಂಡ ಹೆಂಡತಿ ಇಬ್ಬರು ಸೇರಿ ಪುಣ್ಯಕ್ಷೇತ್ರ ದರ್ಶನ ಮಾಡಿದರೆ ಸಂಪೂರ್ಣ ಫಲ ಸಿಗುತ್ತದೆ ಅಂತಾರೆ ಹಿರಿಯರು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.